ದರ್ಶನ ನೀಡು ಮಹೇಶ ಸಾಸಿದ ನಮನಗಳು ದೇವ ಸಾಸಿದ ನಮನಗಳು ಮುಂದೆ ಬಲಿಪ ಪ್ರಸಾದ ಭಾಗವತರು ಮತ್ತೆ ದೇವಿ ಮಹಾತ್ಮೆ ತುಂಬ ಅಪೂರ್ವ ಹಾಡೋದು. ಇತ್ತೀಚಿನ ದಿನಗಳಲ್ಲಿ ಆ ಹಾಡನ್ನು ಬಳಸ್ಕೊಳ್ತಾ ಇಲ್ಲ. ನಿನ್ನೆಷ್ಟೇ ಅವರ ತಂದೆಯವರು ಅದನ್ನು ಹಾಡುವುದನ್ನು ಕೇಳಿದೆವು ನಾವು. ರಾಕ್ಷಸ ದೂತನಾಗಿ ಸುಗ್ರೀವನಿಂದ ಶುಂಭನಿಂದ ಕಳಿಸಲ್ಪಟ್ಟಂತಹ ಸುಗ್ರೀವ ದೇವಿ ದೂತನಾಗಿ ಹಿಂದೆ ಬರ್ತಾನೆ. ಹಿಂದೆ ಬಂದು ಶುಂಭನಲ್ಲಿ ಅವಧೂತನಾಗಿ ಮಾತಾಡ್ತಾನೆ. ಶುಂಭನಲ್ಲಿ ಅವ ಹೇಳುವುದುಂಟು, ದೇವಿ ಬೇಡ ಸ್ವಾಮಿ, ಪರಾಕು ಬೇಡ, ಅವಳ ಸಾವಾಸ ಬೇಡ ಎನ್ನುವಂಥದ್ದು. ಅದನ್ನು ಈಗ ಯಕ್ಷಗಾನದಲ್ಲಿ ಯಾರು ಬಳಸ್ಕೊಳ್ಳುತ್ತಿಲ್ಲ. ಸುಗ್ರೀವ ಹೋಗುದು ಸಾಯುವುದು, ಅಲ್ಲಿಂದ ಚೌಕಿಗೆ ಹೋಗುದು ವೇಷ ತೆಗೆಲಿಕ್ಕೆ. ಅವು ಮತ್ತೆ ಬರಲಿಕ್ಕುಂಟು, ಬಂದು ಶುಂಭನಿಗೆ ನೀತಿ ಹೇಳಲಿಕ್ಕುಂಟು. ತುಂಬಾ ಅಪೂರ್ವವಾದಂತಹ ಹಾಡನ್ನು ಈಗ ಬಲಿಪ ಪ್ರಸಾದ ಭಾಗವತರು ಹಾಡಲಿಕ್ಕಿದ್ದಾರೆ. ಹಿರಿಯ ಬಲಿಪ ಭಾಗವತರು ಅಂದ್ರೆ ಈಗ ನಾವು ನೋಡುತ್ತಿರುವಂತಹ ಬಲಿಪ ಭಾಗವತರ ಅಜ್ಜ ಬರೆದಂತ ಹಾಡದು ಬಹಳ ಸೊಗಸಾದ ಹಾಡು. ಆ ಹಾಡಿನ ಸಾಹಿತ್ಯ ಹಾಗೂ ಅದರ ಆಳ ಅದನ್ನು ನಾವು ಆಲೋಚಿಸಿದರೆ ಸುಗ್ರೀವ ದೇವಿಯಿಂದ ಎಷ್ಟು ಪ್ರಭಾವಿತನಾಗಿದ್ದಾನೆ ಅನ್ನೋದು ನಮಗೆ ಅರಿವಿಗೆ ಬರ್ತದೆ. ತುಂಬಾ ಅಪೂರ್ವವೆನಿಸುವಂತಹ ಹಾಡು ಈಗ ಬಲಿಪ ಪ್ರಸಾದ ಭಾಗವತರು. ಸ್ವಾಮಿ ಪರಾಕು ಬೇಡ, ತಾರದಿರು ಕೇಡ. ಸ್ವಾಮಿ ಪರಾಕು ಬೇಡ, ತಂದದಿ ಕಾಮಿನಿ ಮಣಿಯೊಳು ಸಮಾಧಾನ ದೇವತಾಡಿದೆ. ನೇಮವಿ ತಂದದಿ ಕಾಮಿನಿ ಮಣಿಯೊಳು ಸಮಾಧಾನ ದೇವತಾಡಿದೆ. ಮಾನಿನಿ ಯಾರಿದೆ ತಾನದು ನಗುತ್ತಿರೆ, ಕ್ಷೋಣಿಯೊಳು ಮಾನಿನಿಯಾದಿ ತಾನ ತುಣಗುತ್ತಿರೆ, ಜೋನಿಯೊಳು ಪ್ರಾಣವನಿಗಿದೆ. ಸ್ವಾಮಿ ಪರಾಕು ಬೇಡ, ತಾರದಿರು ಕೇಳ. ಮಾನಿನಿಯಾದಿ ತಾನ ಸುನಗುತ್ತಿರೆ, ಸ್ವಾಮಿ ಪರಾಕು ಬೇಡ, ತಾರದಿರು ಕೇಳ. ಪರಾಕು ಬೇಡ. ಸ್ವಾಮಿ ಪರಾಕು ಬೇಡ, ತಾರದಿರು ಕೇಡ. ಎಷ್ಟು ಲಲಿತವಾಗಿರುವಂತಹ ಸಾಹಿತ್ಯವನ್ನು ರಚಿಸುವುದರ ಮೂಲಕವಾಗಿ ಸಾಮಾನ್ಯನಿಗೂ ಕೂಡ ಅರ್ಥವಾಗುವ ಹಾಗೆ ಅವತ್ತಿನ ಯಕ್ಷಗಾನ ಪ್ರಸಂಗಗಳು ಜನಮಾನಸ ಮಂಡಲವನ್ನು ಮುಟ್ತಾ ಇದ್ದವು. ಆದ್ದರಿಂದಲೇ
ಎಲ್ಲೂ ಕೃಷಿಯನ್ನು ಮಾಡ್ತಾ ಇದ್ದವರು ಅಥವಾ ಇನ್ಯಾವುದೋ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದವರಿಗೂ ಕೂಡ ರಾಮ ಯಾರು ಅಂತ ಗೊತ್ತಿತ್ತು. ಇವತ್ತು ನಮ್ಮ ಮಕ್ಕಳಿಗೆ ಹೋಗಿ ರಾಮ ಯಾರು ಅಂತ ನೋಡಿದ್ರೆ ಮೊಬೈಲ್ ತೆಗೆದು ಗೂಗಲ್ ಅಲ್ಲಿ ಹುಡುಕ್ತಾರೆ, ಹೂ ಇಸ್ ರಾಮ. ರಾಮ ಯಾರು ಅಂತ ಗೊತ್ತಿಲ್ಲ. ಸೀತೆ ಯಾರು ಅಂತ ಕೇಳಿದ್ರೆ ನಮ್ಮ ಹತ್ರ ಕೇಳ್ತಾರೆ SEEISI ಅಂದ್ರೆ ಸೀತಾ ಅಂತ ಬರೆದ್ರೆ ಬೇರೆ ಬರ್ತದೆ ಗೂಗಲ್ ಅಲ್ಲಿ, ಸೀತಾ ಅಂತಲೇ ಬರೀಬೇಕು. ಹಾಗೆ ರಾಮ ಯಾರು ಸೀತೆ ಯಾರು ಅಂತಲೇ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಮನೆಯೂ ಅಯೋಧ್ಯೆ ಆಗುವುದಿಲ್ಲ ಅಂತ. ನಮ್ಮ ಮಕ್ಕಳಿಗೆ ನೀವು ಹೋಗಿ ಕೇಳಿ, ನಿಮ್ಗೆ ಯಾರ ಆದರ್ಶ ಎನ್ನುವ ಹಾಗೆ. ಒಂದ್ ಮಗ ಹೇಳ್ತಾನೆ, ತನ್ನ ತಂದೆ ತಾಯಿಗಳ ಎದುರು ನಾನೊಂದು ದೊಡ್ಡ ಜನ ಆಗಬೇಕು ಅಂತ ನನಗೆ ನರೇಂದ್ರ ಮೋದಿ ಅವರ ಆದರ್ಶ. ಇನ್ನೊಂದು ಮಗು ಹೇಳ್ತಾನೆ, ನನಗೆ ಮಹಾತ್ಮ ಗಾಂಧಿ ಆದರ್ಶ. ಮತ್ತೊಬ್ಬ ವಿದೇಶದವರ ಹೆಸರು ಹೇಳ್ತಾನೆ, ನನಗೆ ಒಬಾಮಾ ಆದರ್ಶ. ಮತ್ತೊಬ್ಬನಿಗೆ ತೆಂಡೂಲ್ಕರ್ ಆದರ್ಶ, ಇನ್ನೊಬ್ಬನಿಗೆ ವಿರಾಟ್ ಕೊಹ್ಲಿ ಆದರ್ಶ, ಮತ್ತೊಬ್ಬನಿಗೆ ಹೃತಿಕ್ ರೋಷನ್ ಆದರ್ಶ. ಹೀಗೆ ನಮ್ಮ ಮನೆಯಲ್ಲಿರುವ ಮಕ್ಕಳು ಬೇರೆ ಬೇರೆಯವರನ್ನೇ ಆದರ್ಶವಾಗಿ ಹೇಳ್ತಾರೆ. ಯಾವ ಮಗು ಹೋಗಿ ಯಾರಪ್ಪ ನಿನ್ಗೆ ಆದರ್ಶ ಅಂತ ಕೇಳುವಾಗ ನನಗೆ ನನ್ನ ಅಪ್ಪನೇ ಆದರ್ಶ ಅಂತ ಹೇಳೋದಿಲ್ಲ. ಯಾವ ಮಗು ನನಗೆ ನನ್ನ ಅಮ್ಮನೇ ಆದರ್ಶ ಅಂತ ಹೇಳೋದಿಲ್ಲ. ಯಾವ ಮಗು ನನಗೆ ನನ್ನ ಅಣ್ಣನೇ ಆದರ್ಶ ಅಂತ ಹೇಳೋದಿಲ್ಲ. ಸ್ನೇಹಿತರೆ, ಆಗಬೇಕಾದದ್ದೊಂದು ಮನೆಯಲ್ಲಿ ಆ ಮನೆಯ ತಂದೆ ಮಕ್ಕಳಿಗೆ ಆದರ್ಶ ಆಗಬೇಕು, ಆ ಮನೆಯ ಅಣ್ಣ ತಮ್ಮಂದರಿಗೆ ಆದರ್ಶ ಆಗಬೇಕು, ಆ ಮನೆಯ ಅಕ್ಕ ತಂಗಿಯಂದರಿಗೆ ಆದರ್ಶ ಆಗಬೇಕು. ಆಗ ಆ ಮನೆ ಎನ್ನುವುದು ಅಯೋಧ್ಯೆ ಆಗ್ತದೆ. ಅಯೋಧ್ಯೆ ಅಂದ್ರೆ ಯಾವ ಯೋಧನಿಗೂ ಕೂಡ ಗೆಲ್ಲಲಾಗದೇ ಇರುವಂಥದ್ದು. ಅಂದ್ರೆ ಬೇರೆಯವರ ಯಾವ ಪ್ರವೇಶವೂ ಅಲ್ಲಿಗೆ ಆಗೋದಿಲ್ಲ, ಯಾವ ಆಕ್ರಮಣವೂ ಆ ಮನೆಗೆ ಆಗೋದಿಲ್ಲ. ಆ ಒಗ್ಗಟ್ಟು ಹಾಗೆ ಇರುತ್ತದೆ. ಒಂದು ತಂದೆ ಹೆಣ್ಮಕ್ಳೊಟ್ಟಿಗೆ ಹೇಗೆ ವ್ಯವಹರಿಸಬೇಕು, ಊರವರೊಡನೆ ಹೇಗೆ ವ್ಯವಹರಿಸಬೇಕು, ಹೇಗೆ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಎನ್ನುವುದನ್ನು ನೆನಪಿಟ್ಟುಕೊಂಡು ಅವ ರಾಮನಾಗಿ ಬದುಕಿದ್ರೆ, ರಾಮ ನೋಡಿ ಒಳ್ಳೆಯ ಮಗ ಆದ, ಒಳ್ಳೆಯ ಅಣ್ಣ ಆದ, ಒಳ್ಳೆಯ ಪ್ರಜೆ ಆದ, ಒಳ್ಳೆಯ ಪ್ರಭು ಆದ. ಹಾಗೆ ಬದುಕಿದ್ರೆ ಮಗನಿಗೂ ಆಗ್ತದೆ ನಾನು ಹಾಗೆಯೇ ಬದುಕಬೇಕು ಅಂತ. ಆದ್ರಿಂದ ಒಂದು ಮನೆ ರಾಮನ ಮನೆ ಆಗಬೇಕು, ಪ್ರತಿಯೊಬ್ಬರು ರಾಮರಾಗಬೇಕು ಅಂತ ಇದ್ರೆ ಪುರಾಣ ಲೋಕದ ತತ್ವಸತ್ವಗಳನ್ನು ಕೂಡ ಅಖಂಡವಾಗಿ ಕಾಪಿಟ್ಟುಕೊಂಡು ಬಂದಂತಹ ಯಕ್ಷಗಾನವನ್ನು ನಾವು ನೋಡಲೇಬೇಕು. ಅದು ಕಳಿಸಿಕೊಡುವಷ್ಟು ಸಂಸ್ಕಾರಗಳು, ಸಂಸ್ಕೃತಿಗಳು ಯಾವ ಕಲೆಯಿಂದಲೂ ನಮಗೆ ಪೂರ್ಣ ರೀತಿಯಲ್ಲಿ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ಯಕ್ಷಗಾನಕ್ಕೆ ಸರಿಗೊದಗುವಂತಹ ಪೂರ್ಣ ಕಲೆ ಬೇರಿಲ್ಲ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ, ಅಂತಹ ಒಂದು ಒಳ್ಳೆಯ ಸಂಸ್ಕಾರವನ್ನು ಈ ಮನೆ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಬಹುಶಃ ಇಂತಹ ಒಂದು ಕಾರ್ಯಕ್ರಮ, ಬಹುಶಃ ಸೀಮಂತೋನಯನದ ಮರುದಿವಸ ಈ ಕಾರ್ಯಕ್ರಮಗಳಿಗೆ ಕಲಾರಾಧನೆ ಆಗುತ್ತಾ ಇರುವುದು ನನ್ನ ನೆನಪಿನಲ್ಲಿ ಇದೇ ಮೊದಲು. ಮದುವೆ ದಿವಸದಲ್ಲಿ ಏನೊಂದು ಆಗ್ತದೆ, ಆಚೆಯಿಂದ ಹೋಗ್ತಾರೆ, ಈಚೆಯಿಂದ ಹೋಗ್ತಾರೆ, ನಾವು ಮಾತಾಡ್ತಾ ಇರ್ತೇವೆ. ಪ್ರಾರಂಭವಾಗಿ ಕಾಲ್ಗಂಟೆಯಲ್ಲಿ ನಾವು ಕೇಳುವುದುಂಟು ಯಾವಾಗ ಮುಗಿಸೋದು ಅಂತ. ಆದ್ರೆ ಇವತ್ತು ಹಾಗಲ್ಲ. ಮನೆಯಲ್ಲಿ ಕಾರ್ಯಕ್ರಮಗಳಿದ್ರು ಕೂಡ ಮನೆಯ ಹಿರಿಯರೆಲ್ಲ ಇದನ್ನು ಆಸ್ವಾದಿಸಿಕೊಂಡು ಬಂದಿದ್ದಾರೆ. ಅದರಿಂದ ಈ ಮನೆಯಲ್ಲಿ ಮುಂದೆ ಒಂದು ರಾಮನೂ ಸೀತೆಯು ಹುಟ್ಟುವುದಂತೂ ಸತ್ಯ. ಆ ಆದರ್ಶಗಳು ನೆರವೇರಲಿ. ಈ ಮನೆಯಲ್ಲಿ ರಾಮ ಹುಟ್ಟಲಿ ಅಥವಾ ಈ ಮನೆಯಲ್ಲಿ ಸೀತೆ ಹುಟ್ಟಲಿ, ಈ ಮಣ್ಣು ಪಾವನವಾಗಲಿ ಅಂತ ಹೇಳಿಕೊಳ್ಳುತ್ತಾ ಮಹಾಲಿಂಗೇಶ್ವರನ ಮಂಗಲ ಮಂತ್ರಾಕ್ಷತೆ ಈ ನೆಲದ ಮೇಲಿರಲಿ ಎನ್ನುವ ಹಾಗೆ ವೇದಿಕೆಯಿಂದ ಕೈ ಮುಗಿತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಇಲ್ಲಿ ಮತ್ತೆ ದುರ್ಗಾ ನಮಸ್ಕಾರ ಪೂಜೆ ಉಂಟು ಅಂತ ನಾವು ಕೇಳಿ ತಿಳಿದಿದ್ದೇವೆ. ಒಂದು ಒಳ್ಳೆ ಮಾತು ನೆನಪಾಗಿ ಬರ್ತಾ ಇದೆ. ದುರ್ಗಾ ಸ್ಮೃತ ಹರಸಿ ಭೀತಿಮಶೇಷದಂತೂ ಸ್ವಸ್ತಿ ಸ್ಮೃತ ಮತಿ ಮತೀವ ಶುಭಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತುಧನ್ಯ ಸರ್ವೋಪಕಾರ ಕರಣಾಯ ಸದಾರ್ಥ ಚಿತ್ತ. ಆಕೆಯನ್ನು ನೆನೆಸ್ಕೊಂಡ್ರೆ ಎಲ್ಲ ಭೀತಿ ದೂರ ಆಗ್ತದೆ, ಅಂಜಿಕೆ ದೂರ ಆಗ್ತದೆ, ದಾರಿದ್ರ್ಯಗಳು ದೂರ ಆಗ್ತದೆ, ಎಲ್ಲವೂ ದೂರ ಆಗ್ತದೆ. ಆದ್ರಿಂದ ಆಕೆಯನ್ನು ನೆನವರಿಕೆ ಮಾಡಿಕೊಳ್ಳುವಂತಹ ದೇವಿ ಮಹಾತ್ಮೆಯ ಒಂದೊಂದು ಸಂದರ್ಭದಲ್ಲಿ 3 ಭಾಗವತರು ಹಾಡಲಿಕ್ಕಿದ್ದಾರೆ. ದೇವಿ ಮಹಾತ್ಮೆಯ ಒಂದೊಂದು ಹಾಡುಗಳನ್ನು ಸಂದರ್ಭದಲ್ಲಿ ಭಾಗವತರು ಹಾಡಲಿಕ್ಕಿದ್ದಾರೆ. ನಿಧಾನ ಪದ್ಯಗಳನ್ನು ಹಾಡಬೇಕು. ದೇವೇಂದ್ರ ಬಂದು ಒಂದು ಆರತಿ ಇಟ್ಟು ಅವನಿಗೆ ದೇವಿಗಿಂತ ಹೆಚ್ಚು ಬೇಗ ಇರ್ತದೆ, ಅರ್ಜೆಂಟ್ ಇರ್ತದೆ, ಹೋಗಿ ಆಗ್ತದೆ ಹೊರಗಡೆ. ಆದರೆ ಆ ಹಾಡು ಬಹಳ ಸೊಗಸಾಗಿದೆ. ಅದರಿಂದ ದೇವಿ ಸ್ತುತಿಯ ಹಾಡನ್ನು ಬಲಿಪ ಪ್ರಸಾದ ಭಾಗವತರು ಹಾಡಲಿಕ್ಕಿದ್ದಾರೆ. ಪೂಜಿಸಿದರು ಮಾಯೆಯ ನಿರ್ಜನೆಯ
ಬಹಳ ಸೊಗಸಾದಂತಹ ಹಾಡಿದು ಪೂಜಿಸಿದನು ಮಾಯೆ. ಈ ಹಾಡಿಗೆ ನನಗೆ ಆ ಕಲಾವಿದರ ಹೆಸರಿಲ್ಲ, ಬಹಳ ಹಿಂದೆ ನಾನು ಕೇಳಿದ್ದು. ಈ ಹಾಡು ಮುಗಿದಲ್ಲಿಗೆ ಅಂದ್ರೆ ಹೊತ್ತಿಲ್ಲ, ಆದ್ರೆ ಒಂದು ಮಾತು ಹೇಳಿದ್ರು ಅವರು, ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯ ಸಾಕಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ಭಸ್ಮದ್ವೈರಿ ವಿನಾಶನ ಅಂತ ಹೇಳಿ ನಮಸ್ಕಾರ ಮಾಡಿ ಹೋಗಿದ್ದಾರೆ ಅವರು ದೇವೇಂದ್ರ ಮಾತನಾಡಿದ್ದಾರೆ. ಎಷ್ಟು ಸೊಗಸಾದ ಲಲಿತಾ ಸಹಸ್ರನಾಮದ ವಾಕ್ಯವನ್ನು ಹೇಳಿ ದೇವಿಯನ್ನು ಪೂಜಿಸಿದ ಕ್ರಮ ರೋಮಾಂಚನಗೊಳಿಸಿತ್ತು. ನನಗೆ ಪ್ರಾಯ ಆಗಿತ್ತು ಎನ್ನುವ ಹಾಗೆ ಅವರಿಗೆ ದೇವೇಂದ್ರ ಕೊಟ್ಟದವರಿಗೆ ಅಷ್ಟು ಸೊಗಸಾದಂತಹ ಹಾಡಿದು. ಮುಂದೆ ಇಬ್ಬರು ಭಾಗವತರು ಸೇರಿ ಪ್ರಫುಲ್ಲಚಂದ್ರರು ಒಂದು ಸ್ತುತಿ ಪದ್ಯ ಹೇಳಿದ್ದಾರೆ. ಬಳಿಕ ಈರೂರು ಭಾಗವತರು ಸೇರಿ ನೋಡಿದನು ಕಲಿ ರಕ್ತ ಬೀಜನು 4 ಮುಕ್ಕಾಲಾಯಿತು. ಮಾಡಿದೆನು ತನ್ನೊಳಗಿಗೆ ನಮನಗಳ ಜಯ 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 ಸರ್ವಭೂ
ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೆ